ಸರಿ, ಬನ್ನಿ ಇವತ್ತೊಂದು ಇಂಟ್ರೆಸ್ಟಿಂಗ್ ಕಥೆ ಬಗ್ಗೆ ಮಾತಾಡೋಣ. ಚಿಕ್ಕ ಹಳ್ಳಿಯಿಂದ ಶುರುವಾಗಿ ಯೂಟ್ಯೂಬ್ ಮೂಲಕ ಸ್ಟಾರ್ ಆಗಿ ಲಕ್ಷಾಂತರ ಜನರನ್ನು ರಂಜಿಸಿದ ಉತ್ತರ ಕರ್ನಾಟಕದ ಜಾನಪದ ಗಾಯಕ ಮ್ಯೂಸಿಕ್ ಮೈಲಾರಿ ಇದ್ದಕ್ಕಿದ್ದ ಹಾಗೆ ಯಾಕೆ ಎಲ್ಲರಿಂದ ದೂರ ಆದ? ಅವನ ಬದುಕಿನ ಈ 7 ಬೀಳಿನ ಕಥೆ ಏನು? ಬನ್ನಿ ನೋಡೋಣ. ಹೌದು, ಬಹುಶಃ ಎಲ್ಲರ ತಲೆಯಲ್ಲೂ ಓಡ್ತಾ ಇರೋ ಪ್ರಶ್ನೆ ಇದೇನೆ. ತನ್ನ ಹಾಡುಗಳಿಂದ ಅಷ್ಟೊಂದು ಜನಪ್ರಿಯತೆ ಗಳಿಸಿದ್ದ ಒಬ್ಬ ಸಿಂಗರ್ ಈಗ ಜೈಲಲ್ಲಿ ಯಾಕಿದ್ದಾನೆ? ಈ ಇಡೀ ಪ್ರಕರಣದ ಹಿಂದೆ ಅಸಲಿಗೆ ನಡೆದಿದ್ದೇನೋ? ಬನ್ನಿ ಒಂದೊಂದೇ ವಿಚಾರವನ್ನ ಬಿಡಿಸಿ ನೋಡೋಣ. ಮೊದಲು ಎಲ್ಲರನ್ನೂ ಶಾಕ್ ಮಾಡಿದ ಆ ಸುದ್ದಿಯಿಂದಲೇ ಶುರು ಮಾಡೋಣ. ಮ್ಯೂಸಿಕ್ ಮೈಲಾರಿಯನ್ನ ಪೋಕ್ಸೋ ಅನ್ನೋ ಒಂದು ಗಂಭೀರ ಕಾಯ್ದೆಯಡಿ ಅರೆಸ್ಟ್ ಮಾಡಲಾಗಿದೆ. ಇದು ಅವನ ಸಾವಿರಾರು ಅಭಿಮಾನಿಗಳಿಗೆ ನಿಜಕ್ಕೂ ದೊಡ್ಡ ಆಘಾತವನ್ನೇ ತಂದಿದೆ. ಹೌದು, ನೀವು ಕೇಳ್ತಾ ಇರೋದು ನಿಜ. ಮೈಲಾರಪ್ಪ ಸಣ್ಣಕಳಕಪ್ಪ ಮಡಿವಾಳ್ ಅಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಮ್ಯೂಸಿಕ್ ಮೈಲಾರಿ ಈಗ ಪೋಕ್ಸೋ ಪ್ರಕರಣದಲ್ಲಿ ಆರೋಪಿ. ಈತ ಕೊಪ್ಪಳ ಜಿಲ್ಲೆಯವನು. ಇವನಿಗೆ 29 ವರ್ಷ. ಒಂದು ವೇಳೆ ಈ ಆರೋಪ ಸಾಬೀತಾದ್ರೆ 10 ರಿಂದ 20 ವರ್ಷಗಳ ಕಾಲ ಜೈಲ್ ಶಿಕ್ಷೆ ಆಗೋ ಸಾಧ್ಯತೆ ಇದೆ. ಸರಿ, ಈ ಕೇಸ್ ಬಗ್ಗೆ ಮಾತಾಡೋಕ್ ಮುಂಚೆ ಯಾರಿವನು ಮ್ಯೂಸಿಕ್ ಮೈಲಾರಿ? ಅವನಿಗೆ ಇಷ್ಟೊಂದು ಜನಪ್ರಿಯತೆ ಬಂದಿದ್ದು ಹೇಗೆ? ಬನ್ನಿ ಸ್ವಲ್ಪ ಅವನ ಹಿನ್ನೆಲೆಯನ್ನ ನೋಡ್ಕೊಂಡ್ ಬರೋಣ. ಉತ್ತರ ಕರ್ನಾಟಕದ ಕಡೆ ಈ ಹಾಡು ಕೇಳದವರೇ ಇಲ್ಲ ಅನ್ಬಹುದು. ಬಾಗಲಕೋಟೆ ಬಸ್ ಸ್ಟ್ಯಾಂಡ್ನ್ಯಾಗ ನಿಂತಾಳ ಕಡಬೀಡಿಕಿ. ಈ ಥರದ ಜಾನಪದ ಹಾಡುಗಳ ಮೂಲಕವೇ ಮೈಲಾರಿ ಮನೆ ಮಾತಾಗಿದ್ದು. ಬಾಗಲಕೋಟೆ, ವಿಜಯಪುರ, ಬೆಳಗಾವಿ ಈ ಭಾಗಗಳಲ್ಲಂತೂ ಯೂಟ್ಯೂಬ್ ಮತ್ತು ಆರ್ಕೆಸ್ಟ್ರಾ ಶೋಗಳ ಮೂಲಕ ಲಕ್ಷಾಂತರ ಅಭಿಮಾನಿಗಳನ್ನ ಗಳಿಸಿದ್ದ. ಅವನ ಹಾಡುಗಳಿಗೆ ಸಿಕ್ಕಾಪಟ್ಟೆ ವ್ಯೂಸ್ ಬರ್ತಾಯಿತ್ತು. ಅವನು ಫೇಮಸ್ ಆಗೋಕೆ ಒಂದು ವಿಭಿನ್ನವಾದ ಫಾರ್ಮುಲಾ ಇತ್ತು ಗೊತ್ತಾ? ಒಂದು ಕಡೆ ಜಾನಪದ ಸಂಗೀತ, ಇನ್ನೊಂದು ಕಡೆ ಯೂಟ್ಯೂಬ್ ಮೂಲಕ ವೈರಲ್ ಆಗೋದು. ಇದರ ಜೊತೆಗೆ ಹಳ್ಳಿಗಳಲ್ಲೂ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳನ್ನು ಮಾಡ್ತಿದ್ದ. ಆದರೆ ಅವನ ಶೋಗಳಲ್ಲಿ ಡಬಲ್ ಮೀನಿಂಗ್ ಡೈಲಾಗ್ಗಳು ಮತ್ತೆ ಮಹಾರಾಷ್ಟ್ರದಿಂದ ಬಂದ ಡ್ಯಾನ್ಸರ್ಗಳನ್ನು ಬಳಸೋದು ವಿವಾದಕ್ಕೂ ಕಾರಣವಾಗಿತ್ತು. ಆದರೂ ಅದೇ ಅವನ ಸ್ಟೈಲ್ ಆಗ್ಬಿಟ್ಟಿತ್ತು. ಸರಿ, ಈಗ ವಾಪಸ್ ಗಂಭೀರವಾದ ವಿಷಯಕ್ಕೆ ಬರೋಣ. ಅವನ ಮೇಲಿರೋ ನಿರ್ದಿಷ್ಟ ಆರೋಪಗಳೇನು, ಈ ಕೇಸ್ನ ಹಿನ್ನೆಲೆ ಏನು ಅನ್ನೋದನ್ನ ಈಗ ನೋಡೋಣ. ಮೊದಲಿಗೆ ಪೋಕ್ಸೋ ಕಾಯ್ದೆ ಅಂದ್ರೆ ಏನು ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಇದು ಅಪ್ರಾಪ್ತ ವಯಸ್ಸಿನ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯವನ್ನು ತಡೆಯೋಕೆ ಮಾಡಿರುವ ಒಂದು ತುಂಬಾನೇ ಕಠಿಣವಾದ ಕಾನೂನು. ಈ ಕಾಯ್ದೆಯಡಿ ಕೇಸ್ ದಾಖಲಾದ್ರೆ ಜಾಮೀನ್ ಸಿಗೋದು ಕೂಡ ತುಂಬಾ ಕಷ್ಟ. ಈ ಕೇಸ್ನ ಟೈಮ್ಲೈನ್ ನೋಡಿದ್ರೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳು ಗೊತ್ತಾಗುತ್ತೆ. ಆರೋಪದ ಪ್ರಕಾರ ಘಟನೆ ನಡೆದಿದ್ದು ಅಕ್ಟೋಬರ್ 24ನೇ ತಾರೀಕು. ಆದರೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದ್ದು ಸುಮಾರು 1.5 ತಿಂಗಳು ನಂತರ, ಅಂದ್ರೆ ಡಿಸೆಂಬರ್ 14ರಂದು ಚಿಕ್ಕೋಡಿಯಲ್ಲಿ. ಮರುದಿನವೇ ಕೇಸ್ ಮಹಾಲಿಂಗಾಪುರಕ್ಕೆ ಟ್ರಾನ್ಸ್ಫರ್ ಆಗಿ ಡಿಸೆಂಬರ್ 16ನೇ ತಾರೀಕು ಮೈಲಾರಿಯನ್ನ ಅರೆಸ್ಟ್ ಮಾಡಲಾಗುತ್ತೆ. ದೂರದಲ್ಲಿರೋ ಮುಖ್ಯವಾದ ಆರೋಪಗಳೇನ್ ಗೊತ್ತಾ? ಮಹಾಲಿಂಗಪುರದಲ್ಲೇ ಆರ್ಕೆಸ್ಟ್ರಾ ಮುಗಿದ ಮೇಲೆ ಮೈಲಾರಿ ಮತ್ತು ಇನ್ನೂ 6 ಜನ ಸೇರಿ ಚಿಕ್ಕೋಡಿಯ ಡ್ಯಾನ್ಸರ್ ಒಬ್ಬರನ್ನ ಲಾಡ್ಜ್ಗೆ ಕರ್ಕೊಂಡೋಗಿ ಅತ್ಯಾಚಾರ ಮಾಡಿದ್ದಾರೆ ಅಂತ. ಅಷ್ಟೇ ಅಲ್ಲ, ಅದನ್ನ ವಿಡಿಯೋ ಮಾಡಿ ಬೆದರಿಕೆ ಹಾಕಿದ್ದಾರೆ ಅಂತನೂ ಆರೋಪಿಸಲಾಗಿದೆ. ಸರಿ, ಅರೆಸ್ಟ್ ಆಗಿದೆ. ಈಗ ಮುಂದೇನಾಗ್ತಿದೆ? ಪೊಲೀಸ್ ತನಿಖೆ ಯಾವ ಹಂತದಲ್ಲಿದೆ? ಕಾನೂನು ಪ್ರಕ್ರಿಯೆ ಹೇಗ್ ನಡೆಯುತ್ತೆ? ಬನ್ನಿ ಅದ್ರ ಬಗ್ಗೆ ನೋಡೋಣ. ಈ ಹಂತದಲ್ಲಿ ಸಹಜವಾಗೇ ಕೆಲವು ಪ್ರಶ್ನೆಗಳು ಏಳ್ತವೆ. ಆ ಗುಂಪಿನಲ್ಲಿ ಬೇರೆ 2 ಮಹಿಳೆಯರು ಇದ್ರು ಅಂತ ಹೇಳಲಾಗ್ತಿದೆ. ಹಾಗಿದ್ದಾಗ ಇದೆಲ್ಲ ಹೇಗ್ ನಡೀತು ಅನ್ನೋ ಬಗ್ಗೆ ಕೆಲವು ಅನುಮಾನಗಳು ಹುಟ್ಕೊಳ್ತವೆ. ಆದರೆ ಯಾವುದೇ ನಿರ್ಧಾರಕ್ಕೆ ಬರೋಕ್ಕೂ ಮುಂಚೆ ಪೊಲೀಸ್ ತನಿಖೆಯಿಂದ ಸತ್ಯ ಏನು ಅಂತ ಹೊರಗೆ ಬರಬೇಕಿದೆ. ಹಾಗಾದ್ರೆ ಮುಂದೆ ಈ ಕೇಸ್ ಯಾವ ದಾರಿ ಹಿಡಿಯಲಿದೆ? ಮೊದಲಿಗೆ ಮೆಡಿಕಲ್ ಮತ್ತು ಫೊರೆನ್ಸಿಕ್ ರಿಪೋರ್ಟ್ಗಳು ಬರಬೇಕು. ಅದರ ಜೊತೆಗೆ ಸಾಕ್ಷಿಗಳ ಸ್ಟೇಟ್ಮೆಂಟ್ಗಳನ್ನು ರೆಕಾರ್ಡ್ ಮಾಡಲಾಗುತ್ತೆ. ಇದೆಲ್ಲವನ್ನೂ ನೋಡಿ ಪೊಲೀಸರು ಫೈನಲ್ ರಿಪೋರ್ಟ್ ಕೊಟ್ಟ ಮೇಲೇನೆ ಕೋರ್ಟ್ ತನ್ನ ತೀರ್ಪನ್ನ ಕೊಡುತ್ತೆ. ಈ ಮಧ್ಯೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಂದ್ರೆ, ಮೈಲಾರಿ ಹಾಕಿದ್ದ ಜಾಮೀನು ಅರ್ಜಿಯನ್ನ ನ್ಯಾಯಾಲಯ ತಿರಸ್ಕರಿಸಿದೆ. ಈಗ ಅವರು ಹೈಕೋರ್ಟ್ಗೆ ಹೋಗೋ ಸಾಧ್ಯತೆ ಇದೆ. ಈ ಪ್ರಕರಣ ಕೇವಲ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಲ್ಲ. ಇದು ನಮ್ಮ ಜಾನಪದ ಸಂಗೀತ, ಕಲೆ ಮತ್ತೆ ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋ ಚರ್ಚೆಯನ್ನು ಹುಟ್ಟಾಕಿದೆ. ಹಾಗಾಗಿ ಸದ್ಯದ ಪರಿಸ್ಥಿತಿಯನ್ನು ನಾವು ಹೀಗೆ ಅರ್ಥ ಮಾಡ್ಕೋಬೋದು. ಒಂದು ಕಡೆ ಬಹಳ ಗಂಭೀರವಾದ ಸಾರ್ವಜನಿಕವಾಗಿರೋ ಆರೋಪಗಳಿವೆ. ಇನ್ನೊಂದು ಕಡೆ ಸತ್ಯ ಏನು ಅನ್ನೋದು ಇನ್ನೂ ತನಿಖೆಯಲ್ಲಿದೆ. ಅದು ನ್ಯಾಯಾಲಯದಲ್ಲೇ ನಿರ್ಧಾರ ಆಗ್ಬೇಕು. ಈ ಪ್ರಕರಣದಿಂದ ಉತ್ತರ ಕರ್ನಾಟಕದ ಜಾನಪದ ಸಂಗೀತದ ಮೇಲೆ ಒಂದ್ರೀತಿ ಕಳಂಕ ಬಂದಿದೆ ಅಂತ ಹೇಳಬಹುದು. ಸಂಗೀತದಲ್ಲಿರೋ ಅಶ್ಲೀಲತೆ ಬಗ್ಗೆ ಹಲವು ಸಂಘಟನೆಗಳು ಮಾತಾಡಕ್ ಶುರು ಮಾಡಿವೆ. ಕಲೆಯ ಹೆಸರಲ್ಲಿ ನಾವು ಅಶ್ಲೀಲತೆಗೆ ಸಪೋರ್ಟ್ ಮಾಡ್ತಿದ್ದೀವಾ ಅಂತ ಕಲಾವಿದರು ಮತ್ತು ಪ್ರೇಕ್ಷಕರು ಎಲ್ಲರೂ ಆತ್ಮಾವಲೋಕನ ಮಾಡಿಕೊಳ್ಬೇಕಾದ ಸಮಯವಿದು. ಕೊನೆಗೆ ನಾವೆಲ್ಲರೂ ನೆನ್ಪಿಡಬೇಕಾದ ಮುಖ್ಯವಾದ ಮಾತು ಒಂದೇ. ಸದ್ಯಕ್ಕೆ ಇವೆಲ್ಲವೂ ಆರೋಪಗಳು ಮಾತ್ರ.
ಮೈಲಾರಿ ನಿರಪರಾಧಿನ ಅಥವಾ ಅಪರಾಧಿನ ಅನ್ನೋದನ್ನ ನ್ಯಾಯಾಲಯ ನಿರ್ಧಾರ ಮಾಡುತ್ತೆ. ಅಲ್ಲಿಯವರೆಗೂ ನಾವು ನ್ಯಾಯಾಂಗದ ತೀರ್ಪಿಗಾಗಿ ಕಾಯಲೇಬೇಕು.